ರಾಜ್ ಗೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಸುಕನ್ಯಾ ನೋಡೆ, ಅಳಿಯಂದ್ರು ಎಷ್ಟು ಬೇಗ ಅರ್ಥ ಮಾಡ್ಕೊಂಡವ್ರೆ. ಇನ್ಮೇಲೆ ಎಲ್ಲಾನು ತುಳಸಿನೇ ನೋಡ್ಕೊಳ್ತಾಳೆ. ಎಲ್ಲ ನೋಡ್ಕೊಳ್ತೀಯ ಅಲ್ವಾ ತುಳಸಿ? ಹಾ ಮಾವ, ನಾನ್ ಎಲ್ಲ ನೋಡ್ಕೋತೀನಿ, ನೀವ್ ಹೋಗ್ಬಿಟ್ ಬನ್ನಿ. ಸರಿ, ನಾನ್ ಬರ್ತೀನಿ ಮಾವ. ಮಾವ ಥ್ಯಾಂಕ್ಸ್ ತುಳಸಿ. ಬರ್ತೀನಿ ಮಾವ. ಹುಷಾರಾಗಿ ಹೋಗ್ಬಪ್ಪ. ಬಾಯ್ ಮಾವ. ತುಳಸಿ, ಅಳಿಯಂದ್ರಿಗೆ ಏನ್ ಮಾಯ ಮಾಡಿದ್ಯೆ? ಒಂದೇ ಸಲಕ್ಕೆ ಎಷ್ಟೊಂದು ಬದಲಾಗ್ಬಿಟ್ಟಿದ್ದಾರೆ. ಅಲ್ಲ, ಮುಂಚೆ ಅತ್ತಿಗೆ ಮಾಡಿದ ಅವಲಕ್ಕಿ ಬಿಟ್ರೆ ಬೇರೆ ಏನೂ ತಿಂತಾ ಇರ್ಲಿಲ್ಲ. ನೀನ್ ಮಾಡಿದ ದೋಸೆಗೆ ಬಿದ್ದೋಗಿದ್ದಾರೆ ಅಂದ್ರೆ ಮಮ್ಮಕ್ಕ, ಮಮ್ಮಕ್ಕ, ಎಲ್ಲಿ ಹೋದ್ರಿ ಇವರು? ಮಮ್ಮಕ್ಕ, ಅಕ್ಕ ಮಮ್ಮಕ್ಕನ್ ನೋಡ್ದ? ಅವಳು ಇಲ್ಲೇ ಎಲ್ಲೋ ಇದ್ಲು. ಮೈನ ಕೆಲ್ಸಕ್ ಹೋದ್ಲು. ಹಾ, ಕೆಲ್ಸಕ್ ಹೋದ್ರಾ? ಅಲ್ಲ, ನನ್ ಜೊತೆ ಜಯಂತಿ ಅಕ್ಕನ್ ಮದ್ವೆಗೆ ಸೀರೆ ತಗೊಳಕ್ ಬರ್ತೀನಿ ಅಂತ ಹೇಳಿದ್ರಲ್ಲ, ಅದಂಗ್ ಹೋಗ್ಬಿಟ್ರು? ಅಶೋ, ಕೆಲ್ಸಕ್ ಹೋಗೋ ಗಡಿ ಬಿಡಲಿ ಹೊರಟ್ಬಿಟ್ಲು ಅನ್ಸತ್ತೆ. ಸರಿ ಕಣೆ, ಕೆಲ್ಸಕ್ ಹೋಗ್ಬೇಕಾದ್ರೆ ನಾನು ಅವ್ರ ಜೊತೆ ಹೋಗ್ತಿದ್ದೆ ತಾನೆ. ನನ್ಗೊಂದು ಮಾತ್ರ ಹೇಳ್ದೆ ಅವ್ರ ಹೆಂಗ್ ಹೋಗ್ಬಿಟ್ರು? ಅವಳು ಬಂದಿದ್ ಟೈಮ್ಗೆ ನೀನ್ ಸ್ನಾನಕ್ ಹೋಗಿದ್ಯಲ್ಲ, ಅದಕ್ಕೆ ಮೇ ಬಿ ಹೋದ್ಲು ಅನ್ಸುತ್ತೆ. ಅಲ್ಲ ಖುಷಿ, ಜಯಂತಿ ಅಕ್ಕಂಗ್ ಸೀರೆ ತಗೊಳಕ್ಕೆ ನಾನು ಬರ್ತೀನಿ ಅಂತ ಹಠ ಮಾಡಿದ್ರು ಅವರು. ಇವಾಗ ಅವರೇ ಇಲ್ಲ. ಸರಿ ಇರು, ಫೋನ್ ಮಾಡ್ತೀನಿ. ಏ ಬೇಡ ಬೇಡ, ಸುಮ್ನೆ ಅವಳು ಬಂದ್ರೆ ವಟ ಅಂತ ಮಾತಾಡ್ತಾಳೆ. ನೀವೇನೋ ತಗೊಳಕ್ಕಾಗಲ್ಲ, ನೀವ್ 4 ಜನ ಹೋಗಿ. ಅದೇ ಅಲ್ವಾ ಅಕ್ಕ ಬೇಕಿರೋದು. ಮಮ್ಮಕ್ಕ ನಮ್ ಜೊತೆ ಬಂದ್ರೆ ವಟ ಅಂತ ಮಾತಾಡ್ತಿರ್ತಾರೆ, ನಮ್ಗೆ ಹೊತ್ತೋಗೋದೇ ಗೊತ್ತಾಗಲ್ಲ. ಅದಕ್ಕೆ ಫೋನ್ ಮಾಡ್ತೀನಿ. ಮೈನಾ, ಅವಳಿಲ್ಲ ಅಂತ ಯಾಕೆ ಫೀಲ್ ಮಾಡ್ಕೋತ್ಯಾ? ಆಲ್ರೆಡಿ ಲೇಟ್ ಆಗಿದೆ, ಹೊರಡು. ಹೋಗು ಅಶೋ, ಹೋಗು. ಸರಿ ಆಯ್ತು. ಮೈನಾ, 1 ನಿಮಿಷ. ಏನು? ಅದು ನೀನ್ ಸೀರೆ ತಗೋಬೇಕಾದ್ರೆ ದೊಡ್ಡ ಬಾರ್ಡ್ರ್ ಸೀರೆ ತಗೋ. ಅಲ್ಲ ಕಣೆ ಅಕ್ಕ, ಸೀರೆ ತಗೊಳ್ತಿರೋದೇ ಜಯಂತಿ ಅಕ್ಕನ್ಗೆ. ಅವ್ರಿಗೊಪ್ಪ ತರ ತಗೋಬೇಕಾ, ನನ್ಗೊಪ್ಪ ತರ ತಗೋಬೇಕಾ? ನೀನ್ ಮದ್ವೆಲ್ ಚೆನ್ನಾಗ್ ಕಾಣ್ಬೇಕೋ ಬೇಡವೋ? ದೊಡ್ಡ ಬಾರ್ಡ್ರ್ ಸೀರೆ ತಗೋ, ಚೆನ್ನಾಗ್ ಕಾಣಿಸ್ತೀಯ. ಅದೆಲ್ಲ ಜಯಂತಿ ಅಕ್ಕನ್ಗೆ ಚೆನ್ನಾಗ್ ಗೊತ್ತಿರತ್ತೆ, ನಾನೇನ್ ಹೇಳ್ಕೊಡ್ಬೇಕಾ? ಏ ಮೈನಾ, ನಿನ್ ಸೆಲೆಕ್ಷನ್ ಮೇಲೆ ಅವ್ರಿಗಷ್ಟು ಕಾನ್ಫಿಡೆನ್ಸ್, ಹಂಗೆ ಸೆಲೆಕ್ಷನ್ ಮಾಡ್ತೀನಿ ಅಂತ ಹೇಳು. ಅಯ್ಯೋ ಆಯ್ತಮ್ಮ ತಾಯಿ, ನನ್ಗೆ ಹೆಂಗ್ ಒಪ್ಪತ್ತೋ ಅದೇ ತರ ಅವ್ರಿಗೂ ತಗೋತೀನಿ. ಸರಿನಾ? ಸರಿ, ಬರ್ಲಾ? ಏ ರಾಧಕ್ಕ, ಮಾಮಂಗ್ ಫೋನ್ ಮಾಡ್ತೀನಿ ಅಂದ್ರೆ ಯಾಕೆ ಬೇಡ ಅಂದ್ರಿ? ಅವಳ ಕಂಪ್ನಿಗೆ ಹೋಗು ಅಂತ ಹೇಳಿದ್ದೆ ನಾನು. ನೀವಾ? ಯಾಕೆ? ಮೈನಾ ಮಾತ್ರ ಒಬ್ಳೆ ಹೋದ್ರೆ ಧ್ರುವ ಅವ್ರ ಜೊತೆ ಮನ್ಸ್ ಪಿಚ್ಚಿ ಮಾತಾಡ್ತಾಳೆ. ಅವ್ರಿಬ್ರು ಮಧ್ಯೆ ಮೊದ್ಲಿನ ತರ ಪ್ರೀತಿ ಬೆಳೆಯುತ್ತೆ. ಅವ್ರಿಬ್ರೆ ಎಲ್ ಜೊತೆಗಿರ್ತಾರೆ? ಅವ್ರ ಜೊತೆಗೆ ಆನಂದ್ ಮತ್ತೆ ಜಯಂತಿನೂ ಇರ್ತಾರ ತಾನೆ? ಅದಕ್ಕೊಂದ್ ದಾರಿ ಹುಡುಕಿದೀನಿ. ಏನೋ ಮೈನಾಗ್ ಒಳ್ಳೇದಾದ್ರೆ ಸಾಕು. ಖುಷಿ ಬಾ.